ಇನ್ನು ಸಂಪುಟ ಪುನರ್ರಚನೆಯ ಬಗ್ಗೆ ಹೈಕಮಾಂಡ್ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೋ ಆ ತೀರ್ಮಾನಕ್ಕೆ ನಾವು ಬದ್ಧ. ಕೋಲಾರದಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರ ಹೇಳಿಕೆ, ಹೈಕಮಾಂಡ್ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡರೂ ಕೂಡ ನಾವು ತಲೆಬಾಗ್ತೀವಿ. ಸಿದ್ದರಾಮಯ್ಯ ಮುಂದುವರಿಯುವ ಬಗ್ಗೆ ವರಿಷ್ಠರು ನಿರ್ಧಾರವನ್ನ ಮಾಡ್ತಾರೆ. ಇನ್ನು ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಚರ್ಚೆ ಮುನ್ನೆಲೆಗೆ ಬಂದಿದೆ. ಜಾತಿ ಜನಾಂಗದ ಪರ ಕೇಳುವ ಹಕ್ಕು ಎಲ್ರಿಗೂ ಕೂಡ ಇದೆ ಅಂತಾನು ಭೈರತಿ ಸುರೇಶ್ ಹೇಳಿದ್ದಾರೆ. ಇವತ್ತು ಕ್ಯಾಬಿನೆಟ್ ರಿಶಫಲ್ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿರುವಂತಹ ಎಲ್ಲ ಮುಖ್ಯಮಂತ್ರಿಗಳು 30 ಜನ ನಮ್ಮ ಡಿಸ್ಕಷನ್ ಆಫ್ ಚೀಫ್ ಮಿನಿಸ್ಟರ್ ಅಂಡ್ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ, ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ಮಾಡ್ತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ ಅಂತ ನಾನು ಸುಧಾಕರ್ ಎಲ್ಲ ಇದ್ದೀವಿ. ನಾವು ಬದ್ಧರಾಗಿರ್ತೀವಿ. ಹೈಕಮಾಂಡ್ ಯಾವುದೇ ತೀರ್ಮಾನ ತಗೊಂಡ್ರು, ಯಾವುದೇ ತೀರ್ಮಾನ ತಗೊಂಡ್ರು ನಾವು ಆ ತೀರ್ಮಾನ ಗೊತ್ತಿಲ್ಲ ರೀ. ಅದೆಲ್ಲ ಇದೆಲ್ಲ ನಮ್ಮ ಮಟ್ಟದಲ್ಲಿ ಮಾತಾಡ್ತಾರ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಗೊತ್ತು ಏನ್ ತೀರ್ಮಾನ ಮಾಡ್ತಾರೆ, ಏನ್ ಮಾತುಕತೆ ಆಗಿದೆ ಅಂತ ಅವ್ರನ್ನೇ ಕೇಳಬೇಕು. ಪ್ರತಿ ಸಾರಿ ಸಿಎಂ ಬದಲಾವಣೆ ಸಂದರ್ಭದಲ್ಲಿ ದಲಿತ ಸಿಎಂ ವಿಚಾರ ಬರುತ್ತಲ್ಲ ಸರ್, ಅದೇ ಹೇಳ್ತಾ ಇದ್ದೀನಲ್ಲ, ದಲಿತ ಸಿಎಂ ಅಂತ ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಹಕ್ಕು ಮನ್ಯ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ದಲಿತರು ಕೇಳಕ್ಕೂ ಹಕ್ಕಿದೆ, ಎಲ್ಲರೂ ಕೇಳಕ್ಕೂ ಹಕ್ಕಿದೆ. ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಮುಖ್ಯಮಂತ್ರಿ ಆಗ್ಬೇಕು ಅಂತ, ಇನ್ನೊಂದು ಮತ್ತೊಂದು ಆಗ್ಬೇಕು ಅಂತ ಎಲ್ಲರಿಗೂ ಅವ್ರ ಹಕ್ಕನ್ನ ಪ್ರತಿಪಾದನೆ ಮಾಡುವಂಥದ್ದು ಆಂತರಿಕ ಪ್ರಜಾಪ್ರಭುತ್ವ ಕೊಟ್ಟಿರೋದು ಕಾಂಗ್ರೆಸ್ ಪಾರ್ಟಿ. ನಮ್ದೇನು ನಾವು ಪಪೆಟ್ಸ್ ಬಿಜೆಪಿ ಅವ್ರ ತರ ನಮ್ಮ ಪಕ್ಷ ಅಲ್ಲ. ನಮ್ಮ ಬಿಜೆಪಿ ಪಪೆಟ್ಸ್ ಏನ್ ಹೇಳ್ತಾರೆ ಅದನ್ನ ಮಾಡೋದು. ಬಟ್ ನಮ್ಮ ಪಕ್ಷದಲ್ಲಿ ನಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿಕ್ಕೆ ಸಚಿವರೆಲ್ಲರೂ ತ್ಯಾಗಕ್ಕೆ ಸಿದ್ಧವಾಗಿರಬೇಕು, ತ್ಯಾಗ ಎಂಬುದಕ್ಕೆ ಯಾವಾಗಲೂ ರೆಡಿ ಇರಬೇಕು ಅಂತ ಹೇಳಿ ಸಚಿವ ಸಂಪುಟ ಪುನರ್ರಚನೆಯ ಕುರಿತು TV9ಗೆ ಸಚಿವ ಸಂತೋಷ್ ಲಾಡ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವೆಲ್ಲರೂ ರೆಡಿ ಇರಬೇಕು ಎಂದಿದ್ದಾರೆ. ಒಬ್ಬಿಬ್ಬರಲ್ಲ. ಇಫ್ ದೇ ಸೇ ಯು ಹ್ಯಾವ್ ಟು ಗೋ ಔಟ್, ವಿ ಹ್ಯಾವ್ ಟು ಗೋ ಔಟ್. ಇಫ್ ದೇ ಸೇ ಯು ಹ್ಯಾವ್ ಟು ಬಿ ದ ಮಿನಿಸ್ಟರ್, ವಿ ಹ್ಯಾವ್ ಟು accept it. That's very common. We have to accept it. ಸರ್ಕಾರ ರಚನೆ ಸಂದರ್ಭದಲ್ಲಿ ಆ ರೀತಿ ಮಾತುಕತೆ ಆಗಿತ್ತು ಸರ್. ಮುಂದೆ ಅವಕಾಶಗಳು ಬೇರೆಯವರಿಗೆ ಬಿಟ್ಟು ಕೊಡಬೇಕು ಅನ್ನೋ ಇಲ್ಲ, ನಾವು ಆ ಲೆವೆಲ್ ಆಗಿರಲಿಲ್ಲ. ಮಾತಾಡೋ ಡಿಸ್ಕಷನ್ ಆಗಿದೆಯಲ್ಲೋ ಗೊತ್ತಿಲ್ಲೋ ನನಗೆ. ಅಲ್ಲ, ಆ ಥರ ಪ್ರೀ ಕಂಡೀಷನ್ಸ್ ಯಾರ ಹತ್ರನೂ ಇಲ್ಲಮ್ಮ, ಮಾತಾಡಿಲ್ಲ. ನನ್ನ ಹತ್ರ ಅಂತೂ ಮಾತಾಡಿಲ್ಲ. ಕೃಷ್ಣ ಬೈರೇಗೌಡರು ಕೂಡ ಅದನ್ನು ಹೇಳಿದ್ದಾರೆ, ಸರ್ಕಾರ ರಚನೆ ಸಂದರ್ಭದಲ್ಲಿ ಇದು ಚರ್ಚೆ ಆಗಿದೆ ಅಂತ. ನನಗೆ ಗೊತ್ತು, ನಾನಂತೂ ಆ ಚರ್ಚೆಯಲ್ಲಿ ಇದ್ದಿರಲ್ಲ. ಇಫ್ ಅವ್ರ ಹತ್ರ ಮಾತಾಡಿದರೆ ನನಗೆ ಗೊತ್ತಿಲ್ಲ, ಬಟ್ ನನ್ನ ಹತ್ರ ಆ ರೀತಿ ಮಾತಾಡಿರಲಿಲ್ಲ. ಎಲ್ಲರೂ ಮಾಡಬೇಕಮ್ಮ ಅದು.